ಮೋದಿಯದ್ದು ಮೌನವಲ್ಲ ಪಲಾಯನವಾದ. ಖಮೇನಿ ಹತ್ಯೆಗೆ ಮೋದಿ ಮೌನ, ಸೋನಿಯಾ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಮೌನ ತಟಸ್ಥವಲ್ಲ. ಮೋದಿಯದ್ದು ಮೌನವಲ್ಲ ಪಲಾಯನವಾದ. ಖಮೇನಿ ಹತ್ಯೆಗೆ ಮೋದಿ ಮೌನ, ಸೋನಿಯಾ ಖಂಡನೆ. ಸರ್ಕಾರದ ಮೌನ ತಟಸ್ಥವಲ್ಲ, ಬದಲಾಗಿ ಪಲಾಯನವಾದ. ಭಾರತದ ಸಹಾಯಕ್ಕೆ ಬಂದ ಸಂದರ್ಭ ನೆನಪಿಸಿ ಸೋನಿಯಾ ಟೀಕೆಯನ್ನ ಮಾಡಿದ್ದಾರೆ. 1994ರಲ್ಲಿ ಇರಾನ್ ರಾಷ್ಟ್ರ ಬೆಂಬಲಿಸಿದಂತಹ ಭಾರತ ಸರ್ಕಾರ ಖಮೇನಿ ಸಾವಿನ ಬಗ್ಗೆ ಕೇಂದ್ರ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಭಾರತದ ವಿದೇಶಾಂಗ ನೀತಿ ಮೇಲೆ ಸಂಶಯ ಮೂಡಿದೆ. ಸಂಧಾನ ಮಾತುಕತೆಯ ಮಧ್ಯೆ ಖಮೇನಿ ಹತ್ಯೆ ಆಗಿದೆ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಬಿರುಕು ತೋರಿಸುತ್ತೆ. ಖಮೇನಿ ಹತ್ಯೆ ಖಂಡಿಸದೆ ಭಾರತ ಸರ್ಕಾರ ಮೌನಕ್ಕೆ ಜಾರಿದೆ. ಗಂಭೀರ ವಿಷಯಗಳಲ್ಲಿ ಈ ರೀತಿಯ ಮೌನ ಸರಿಯಲ್ಲ ಅಂತ ಸೋನಿಯಾ ಗಾಂಧಿ ಖಂಡನೆಯನ್ನ ಮಾಡಿದ್ದಾರೆ. ಅಧಿವೇಶನ ವೇಳೆ ಸರ್ಕಾರದ ನಡೆ ಬಗ್ಗೆ ಚರ್ಚಿಸಲಾಗುತ್ತೆ. ಪ್ರಧಾನಿ ಮೋದಿ ನಿಲುವಿಗೆ ಬೆಂಕಿ ಕಾರಿದ ಸೋನಿಯಾ ಗಾಂಧಿ. ಸೋನಿಯಾ ಮಾತ್ರವಲ್ಲ, ಹರಿಪ್ರಸಾದ್ ಕೂಡ ಕೆಂಡಾಮಂಡಲವಾಗಿದ್ದಾರೆ. ಅಲಿಫ್ತ್ ನೀತಿಗೆ ನಮ್ಮ ವಿಶ್ವಗುರು ತಿಲಾಂಜಲಿ ನೀಡಿದ್ದಾರೆ. ಖಮೇನಿ ಹತ್ಯೆಗೆ ಮುನ್ನ ಇಸ್ರೇಲ್ಗೆ ಮೋದಿ ಭೇಟಿಯನ್ನ ನೀಡಿದ್ರು. ಭಾರತೀಯ ವಿದೇಶಾಂಗ ನೀತಿ ಡೊಲಾಯಮಾನವಾಗಿದೆ. ಮೋದಿಯದ್ದು ಮೌನವಲ್ಲ ಪಲಾಯನವಾದ ಅಂತ ಸೋನಿಯಾ ಗಾಂಧಿ ಖಂಡನೆಯನ್ನ ಮಾಡಿದ್ದಾರೆ. ಸರ್ಕಾರದ ಮೌನ ತಟಸ್ಥವಲ್ಲ, ಬದಲಾಗಿ ಪಲಾಯನವಾದ. ಇದು ಭಾರತದ ಸಹಾಯಕ್ಕೆ ಬಂದ ಸಂದರ್ಭವನ್ನ ನೆನಪಿಸಿ ಸೋನಿಯಾ ಟೀಕೆಯನ್ನ ಮಾಡಿದ್ದಾರೆ. 1994ರಲ್ಲಿ ಇರಾನ್ ರಾಷ್ಟ್ರ ಬೆಂಬಲಿಸಿದಂತಹ ಭಾರತ ಸರ್ಕಾರ ಖಮೇನಿಯ ಹತ್ಯೆ ಮೋದಿಗೆ ಕುಟುಕಿದ್ದಾರೆ ಸೋನಿಯಾ ಗಾಂಧಿ. ಖಮೇನಿ ಹತ್ಯೆಯ ಬಗ್ಗೆ ಸರ್ಕಾರದ ಮೌನ ತಟಸ್ಥವಲ್ಲ, ಇದು ಬದಲಿಗೆ ಪದತ್ಯಾಗವಾಗಿದೆ ಎಂದು ಸೋನಿಯಾ ಗಾಂಧಿ ಹೇಳಿರುವಂತದ್ದು ಭಾರತದ ವಿದೇಶಾಂಗ ನೀತಿಯ ದಿಕ್ಕು ವಿಶ್ವಾಸಾರ್ಹತೆಯ ಬಗ್ಗೆ ಅನುಮಾನ ಹುಟ್ಟು ಹಾಕುತ್ತದೆ ಅಂತ ಸೋನಿಯಾ ಗಾಂಧಿ ಖಂಡನೆಯನ್ನ ಮಾಡಿದ್ದಾರೆ. ಈಗಾಗಲೇ ಖಮೇನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಕೂಡ ಸಂತಾಪವನ್ನ ಸೂಚಿಸಲಾಗ್ತಾ ಇದೆ. ಬಟ್ ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕಾದ್ರೆ, ಈಗಾಗಲೇ ಸೋನಿಯಾ ಗಾಂಧಿ ಅವರು ಮಾತನಾಡಿರುವಂತದ್ದು ಖಮೇನಿಯ ಹತ್ಯೆ ವಿಚಾರಕ್ಕೆ ಮೋದಿ ಯಾವುದೇ ರೀತಿಯಾದಂತ ಅಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ, ಇದಕ್ಕೆ ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಬಟ್ ಇಲ್ಲಿ ಮೌನವನ್ನ ತಾಳಿದ್ದಾರೆ. ಇದು ಮೌನವಲ್ಲ, ಇದು ಪಲಾಯನವಾದ ಅಂತ ಸೋನಿಯಾ ಗಾಂಧಿ ಟೀಕೆಯನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿಗೆ 1994ರಲ್ಲಿ ಇರಾನ್ ರಾಷ್ಟ್ರ ಬೆಂಬಲಿಸಿದ್ದ ಭಾರತ ಸರ್ಕಾರ, ಬಟ್ ಭಾರತದ ಸಹಾಯಕ್ಕೆ ಬಂದ ಸಂದರ್ಭ ನೆನಪಿಸಿಕೊಳ್ಬೇಕು ಅಂತ ಇರಾನ್ ಕುರಿತಾಗಿ ಇದೀಗ ಸೋನಿಯಾ ಗಾಂಧಿ ಮಾತನಾಡಿರುವಂಥದ್ದು. ಖಮೇನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಕೂಡ ಗಮನಿಸಿದ್ವಿ ಯಾವ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಭಾರತದ ವಿಚಾರಕ್ಕೆ ಅಂತ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಿಗೂ ಸಹ ಅವ್ರದ್ದೇನೇ ಭಿನ್ನಾಭಿಪ್ರಾಯಗಳು ವ್ಯತ್ಯಾಸ ಇರಬಹುದು, ಭಾರತ ದೇಶದಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂಥ ಇರಾನ್ ದೇಶದ ಅಧ್ಯಕ್ಷರ ಹತ್ಯೆ ಕೊಲೆ ಆಗಿರೋ ಸಂದರ್ಭದಲ್ಲಿ ಇವತ್ತಿಗೂ ಸಹ ಸಂತಾಪವನ್ನು ಸೂಚನೆ ಮಾಡಿಲ್ಲ. ಇದರ ಅರ್ಥ ರಾಜತಾಂತ್ರಿಕ ಮಟ್ಟದಲ್ಲಿ ಯಾವ ರೀತಿಯ ದಿವಾಳಿತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವತ್ತೂ ಸಹ ಭಾರತ ದೇಶ ಅಲಿಪ್ತ ರಾಷ್ಟ್ರಕೂಟದಲ್ಲಿ ಇದ್ದಾಗಲೂ ಸಹ ಅದು ತಟಸ್ಥರಾಗಿರ್ತಕ್ಕಂಥದ್ದು ಅಂದರೆ ಯಾವುದೇ ಪಕ್ಷ ವಹಿಸೋಂಗಿಲ್ಲ ಅಂತ ಅಲ್ಲ, ಸಕ್ರಿಯವಾಗಿ ಪಾಲ್ಗೊಂಡು ಶಾಂತಿ ಮತ್ತು ಆ ಸಾರ್ವಭೌಮತ್ವವನ್ನು ಕಾಪಾಡಲಿಕ್ಕೋಸ್ಕರ ಸಕ್ರಿಯವಾಗಿರ್ತಕ್ಕಂಥ ಒಂದು ಪಾಲಿಸಿ ಆ ಅಲಿಪ್ತ ರಾಷ್ಟ್ರಕೂಟದಲ್ಲಿ ಇದ್ದಂಥದ್ದು. ಅದನ್ನು ಸಂಪೂರ್ಣವಾಗಿ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ನಮ್ಮ ವಿಶ್ವಗುರು. ಅಲ್ಲಿ ಹೋಗಿ ಅದರಲ್ಲೂ ಸಹ ಈ 48 ಗಂಟೆಗಳ ಹಿಂದೆ ಏನು ಮಾರ್ಚ್ 1ನೇ ತಾರೀಕು ಖಮೇನಿಯವರ ಹತ್ಯೆ ಆಯಿತು, 48 ಗಂಟೆಗಳ ಹಿಂದೆ ಇಸ್ರೇಲ್ಗೆ ಹೋಗಿ ಅವರಿಂದ ಇವರಿಗೆ ಸನ್ಮಾನವನ್ನು ಪಡ್ಕೊಂಡು ಬಂದು ಇದೆಲ್ಲ ನೋಡ್ತಾ ಇದ್ದಾಗ ದೇಶದ ಪ್ರಧಾನಮಂತ್ರಿಗಳನ್ನ ಎಪ್ಸ್ಟೀನ್ ಫೈಲ್ ಇಟ್ಕೊಂಡು ಇಸ್ರೇಲ್ ಮತ್ತು ಅಮೆರಿಕಾದವರು ಇಬ್ಬರೂ ಸಹ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಯಾರಿಗೂ ಬೇಕಾಗಿಲ್ಲ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯಲ್ಲಿ ಡೋಲಾಯಮಾನ ಪರಿಸ್ಥಿತಿ ಇರೋ ಸಂದರ್ಭದಲ್ಲಿ ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಭಾರತ ದೇಶದ ವಿದೇಶಾಂಗ ನೀತಿ ಡೋಲಾಯಮಾನ ಸ್ಥಿತಿಯಲ್ಲಿದೆ ಅಂತ ಹೇಳಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಿಗೂ ಸಹ ಅವ್ರದ್ದೇನೇ ಭಿನ್ನಾಭಿಪ್ರಾಯಗಳು ವ್ಯತ್ಯಾಸ ಇರಬಹುದು, ಭಾರತ ದೇಶದಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂಥ ಇರಾನ್ ದೇಶದ ಅಧ್ಯಕ್ಷರ ಹತ್ಯೆ ಕೊಲೆ ಆಗಿರೋ ಸಂದರ್ಭದಲ್ಲಿ
ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಅಲಿ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಾವಿಲ್ಲಿ ಭಾರತದ ಸಂಬಂಧದ ವಿಚಾರದಲ್ಲಿ ನಾವು ಮಾತನಾಡೋದ್ರೆ ಭಾರತ ಇಸ್ರೇಲ್ ಅಮೆರಿಕ ಜೊತೆನೂ ಕೂಡ ಅಷ್ಟೇ ರೀತಿಯಾಗಿಂತ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರುವಂಥದ್ದು. ಇನ್ನು ಅದ್ರ ಜೊತೆಗೆ ಇರಾನ್ ಜೊತೆನೂ ಕೂಡ ಅಲ್ಲಿ ಒಳ್ಳೆಯ ರೀತಿಯಾದಂಥ ರಿಲೇಶನ್ಶಿಪ್ ಇದೆ. ಬಟ್ ಇಲ್ಲಿ ನಾವು ಗಮನಿಸಬೇಕು, ಭಾರತಕ್ಕೆ ಈ ಮೂರು ದೇಶಗಳಿಂದ ಕೂಡ ಅಲ್ಲಿ ಲಾಭ ಇರುವಂಥದ್ದು. ಬಟ್ ಇದನ್ನ ಗಮನಿಸ್ಕೊಂಡು ಅಲ್ಲಿ ಆ ದೇಶ ಈಗ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಸೊ ಇದರಲ್ಲಿ ನಾವು ಭಾರತ ಮೂಗು ತೋರಿಸುವಂತ ವಿಚಾರ ಏನಿದೆ ಅನ್ನುವಂಥದ್ದು ಮತ್ತೊಂದು ಕಡೆ ಗಮನಿಸಬೇಕು.